ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣವನ್ನ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಅಂತ ಒತ್ತಾಯಿಸಿ ಇದೇ ತಿಂಗಳು 18ರಂದು ಮುದಗಲ್ ಪಟ್ಟಣ ಸಂಪೂರ್ಣ ಬಂದ್ ಕರೆ ನೀಡಲಾಗಿದೆ ಅಂತ ತಾಲೂಕು ಹೋರಾಟ ಸಮಿತಿ ಪದಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಮಾಹಿತಿ ಕೊಟ್ಟ ಅವರು, ಮುದಗಲ್ ಪಟ್ಟಣಕ್ಕೆ ತಾಲೂಕು ಘೋಷಣೆಗೆ ಇರಬೇಕಾದ ಎಲ್ಲ ಅರ್ಹತೆಗಳು ಇದೆ. ಭೌಗೋಳಿಕವಾಗಿ ದೊಡ್ಡದಾಗಿದೆ. ಈಗಾಗಲೇ ಇಲ್ಲಿ ಅನೇಕ ಇಲಾಖೆಗಳ ಕಚೇರಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಪೊಲೀಸ್ ಠಾಣೆ, ಸರ್ಕಾರಿ ಆಸ್ಪತ್ರೆ, ಬಸ್ ನಿಲ್ದಾಣ, ಎಪಿಎಂಸಿ, ಉಪ ತಹಸೀಲ್ದಾರ್, ರೈತ ಸಂಪರ್ಕ ಕೇಂದ್ರ ಹಾಗೂ ಖಜಾನೆ ಇಲಾಖೆ ಕಚೇರಿಗಳು ಸೇರಿ ತಾಲೂಕು ಕೇಂದ್ರವನ್ನಾಗಿ ಮಾಡಲು ಎಲ್ಲಾ ಅರ್ಹತೆ ಹೊಂದಿದ ಹಿನ್ನೆಲೆ ಈ ಕೂಡಲೇ ಸರ್ಕಾರ ಮುದಗಲ್ ಪಟ್ಟಣವನ್ನ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಅಂತ ಒತ್ತಾಯಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಇದೇ ತಿಂಗಳು 18ರಂದು ಮುದಗಲ್ ಪಟ್ಟಣ ಸಂಪೂರ್ಣ ಬಂದ್ ಕರೆ ನೀಡಲಾಗಿದೆ. ಸರ್ವರು ಕೂಡ ಸಹಕಾರಿ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅಂಬೇಡ್ಕರ್ ಸರ್ಕಲ್ ಇದೆ ಸರ್. ಅಂಬೇಡ್ಕರ್ ಸರ್ಕಲ್ ಎಲ್ಲರೂ ಜನ ಸೇರ್ತಾರೆ ಸರ್. ಅಲ್ಲಿಂದ ಮೆರವಣಿಗೆ ಸರ್, ಚೌಡಿಕಟ್ಟಿ, ಮೇನ್ ಕಿರಾಣಿ ಬಜಾರ್ಲಿಂದ ಇಲ್ಲಿ ಮೂಗಾರು ಓಡಿ ಇಲ್ಲ ಸರ್. ಇನ್ನು ಮತ್ತೆ ಒಳ್ಳೆ ಕ್ಯಾಂಟೀನ್ ಮತ್ತೆ ಹನುಮಂತ ಗುಡಿಲಿಂದ ಮತ್ತೆ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಅಲ್ಲೇ ಶಾಮೀನ್ ಹಾಕಿರ್ತೀವಿ. ಅಲ್ಲಿ ಕುಂತು ಎಸಿ ಮುಖಾಂತರ ಎಸಿಲಿಂದ ನಾವು ಮನೆ ಗೌರವಿತ ಮುಖ್ಯಮಂತ್ರಿಗೆ ಮನೆ ಕೊಟ್ಟರು. ಎಸಿ ಅವರೇ ಖುದ್ದಾಗಿ ಬಂತು. ಎಲ್ಲ ಹಳ್ಳಿಲಿಂದ ಜನಸಂಖ್ಯೆ ಬಂತು. ಅವರಿಗೆಲ್ಲ ಈಗ ರಸ್ತೆ ತಡೆ ಸರ್. ಬಸ್ಸಿಗೆ ಡಿಪೋಕ್ಕೂ ಇಂಟಿಮೇಷನ್ ಮಾಡಿ ಡಿಪೋಕ್ಕೆ ಇಂಟಿಮೇಷನ್ ಮಾಡೋದು ಮತ್ತೆ ಬಂದ್ ಕಾಲ ಆದಂಗಲ್ಲ ಸರ್. ರಸ್ತೆ ಕಾದಂಗ ಎಳ್ಳೆ ಮಾತಿಲ್ಲ. ಬಸ್ ಬರ್ಲಕ್ಕ ಯಾವ ಗಾಡಿ ಅಡ್ಡಿರ್ಲಕ್ಕಂದ್ರ ಬಂದ್ ಕಾಲ ರಸ್ತೆ ರೋಗ ಆದಂಗ ಸರ್. ಅಂದಾಜು ಎಷ್ಟು ಜನ ಸೇರೋದು? ನಾವು ನಮ್ಮ ನಿರೀಕ್ಷಿಸಲು 500,000 ನಮ್ಮ ರಾಜಕೀಯ ನಾಯಕರ ಒಂದು ಇಚ್ಛಾಶಕ್ತಿ ಕೊರತೆಯಿಂದಾಗಿ ನಮ್ಮ ಮುದಗಲ್ ತಾಲೂಕು ರಚನೆ ಆಗಿಲ್ಲ. ಇಲ್ಲಿ ಗೆದ್ದಂತಹ ಶಾಸಕರು ಒಬ್ಬರು ಇರ್ತಾರೆ, ಬೇರೆ ಪಕ್ಷದವರು ಇರ್ತಾರೆ. ಅಲ್ಲಿ ಅಧಿಕಾರದಲ್ಲಿ ಬಂದಿರುವಂತಹ ಪಕ್ಷ ಬೇರೆ. ಇದು ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ. ಅದು ಏನೇ ಇರಲಿ, ಎಲ್ಲರನ್ನೂ ನಾವು ಭೇಟಿಯಾಗಿವಿ. ನನಗೂ ಆರಾಮಿದ್ದಿಲ್ಲ, ನನ್ನ ಆರೋಗ್ಯ ಸರಿಯಾಗಿಲ್ಲ ಕಾರಣ ನಾನು ಹೆಚ್ಚಿಗೆ ಈ ಬಾರಿ ಬಂದಿಲ್ಲ. ಇವತ್ತು ಪ್ರೆಸ್ ಮೀಟಿಗೆ ಬಂದಿರೋದು 5 ತಿಂಗಳಿಂದ. ನಮ್ಮ ಶರಣಪ್ಪ ಕಟ್ಟೆಮನಿಯವರು, ಬಸವರಾಜ್ ಬಂಕದ್ಮನಿಯವರು ಇವರು ಜವಾಬ್ದಾರಿ ತಗೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ಈ ಹೋರಾಟ ಬಂದ್ ಮಾಡಬೇಕು, ಮುದಗಲ್ ಪಟ್ಟಣವನ್ನು ಬಂದ್ ಮಾಡಬೇಕು ಅಂತೇಳಿ ಅವರೆಲ್ಲ ಬಹಳ ಶ್ರಮ ಪಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಹಿಂದೆ JH ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಜಿಲ್ಲೆಗಳ ವ್ಯಾಪಾರಸ್ಥರು ಇರ್ಬೋದು, ಹಮಾಲಿ ಸಂಘದವರು ಇರ್ಬೋದು, ಬಜಾರ ಹಮಾಲಿ ಸಂಘದವರು, ಕಿರಾಣಿ ಬಜಾರ್ದವರು ಎಲ್ಲ 18-20 ಸಂಘಟನೆಗಳು ಒಳಗೊಂಡು ನಾವು ಇದು ಬಂದ್ಕಾಲನ್ನು ನಿರ್ಧಾರ ಮಾಡಿದ್ದೇವೆ. ಮತ್ತು ತಾಲೂಕು ರಚನೆಗೋಸ್ಕರ ನಾವೆಲ್ಲ ಬಂದ್ ಮಾಡ್ತೀವಿ. 2023ರಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಬಂದು ಪ್ರಚಾರ ಮಾಡಿ ಮುದಗಲ್ ನೀವು ಓಟ್ ಹಾಕಿದ್ರೆ ನಾವು ನಮ್ಮ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂತಂದ್ರೆ ನಾವು ನಿಮ್ಗೆ ಮುದಗಲ್ ಮಾಡ್ತೀವಿ, ಫಸ್ಟ್ ಅಧಿವೇಶನದಾಗ ಮಾಡ್ತೀವಿ ಅಂತಂದು ಎಲ್ಲ ಪಕ್ಷದವರು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಎಲ್ಲ ಪಕ್ಷದವರು ಬಂದು ಪ್ರಚಾರದಲ್ಲಿ ಮುದಗಲ್ ತಾಲೂಕು ಘೋಷಣೆ ಮಾಡ್ತು ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಮಾತು ಮರ್ತಿದ್ದಾರೆ. ಹೋದವರು ಈಗ 2.5 ವರ್ಷ ಆಗ್ತಿ. ಅದರ ಬಗ್ಗೆ ಯಾರು ಚಕ್ಕರ ಎತ್ತೋಳು. ಏನು MLAಗಳ ಕುರಿತು, ಏನು ರಾಜಕೀಯ ಇಚ್ಛಾಶಕ್ತಿ ಕುರಿತು ನಾವು ಎಲ್ಲ ಸಂಘಟನೆಯವರು ಸೇರಿ ಪಕ್ಷಾತೀತವಾಗಿ ಹೋರಾಟ ಮಾಡಿ ನಾವು ತಾಲೂಕು ಪಡ್ಕೊಂಡಾಗ ಮಾತ್ರ ನಾವೆಲ್ಲರೂ ನಮ್ಮ ಊರು ಒಂದು ಮುಂದೆ ಬರಲು ಸಾಧ್ಯ ಆಗುತ್ತೆ. ಆ ರೀತಿ 2023ರಾಗ ಮಾನ್ಯ ಸಿದ್ದರಾಮಯ್ಯನವರು ಏನು ಮಾತು ಕೊಟ್ಟಿದ್ರು, ಮುಂದೆ ಮಾರ್ಚ್ ಬಜೆಟ್ ಅಧಿವೇಶನದಲ್ಲಿ ಈ ತಾಲೂಕು ಘೋಷಣೆ ಮಾಡಿ ಮತ್ತೆ ಅನುದಾನ ಬಿಡುಗಡೆ ಮಾಡಬೇಕೆಂದು ಅವರಲ್ಲಿ ನಮ್ಮ ಮುದಗಲ್ ಎಲ್ಲ ಸಂಘಟನೆ ಪರವಾಗಿ ನಾವು ಅವರಿಗೆ ಬೇಡಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ಶರಣಪ್ಪ ಕಟ್ಟಿಮನಿ, SK ನಯೀಂ, ರಹೀಂ ಶಾ,
ರಘುವೀರ್ ಚಲವಾದಿ, ಮಂಜು ಮೇಸ್ತ್ರಿ, ಸಂಜು ಚಲವಾದಿ, ಬಸವರಾಜ್ ಮಂಕದ ಮನಿ, ಮಂಜುನಾಥ್ ಬನ್ನಿಗೋಳ್ಕರ್ ಸೇರಿ ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಬಸವರಾಜ್ ಹೂನೂರು, TV20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.